ನಾನು ಈ ದಿನ ರುಚಿಯಾದ ಕರ್ಗಡ್ಬು ಮಾಡ್ಕೊಂಡು ಬಂದಿದ್ದೀನಿ. ಇದು 16 ದಿನ ಇಡೋಕ್ಕೆ ಬರುತ್ತೆ. ಬಹಳ ಗರಮ್ ಆಗಿದೆ. ಬರೀ ಪೇಣಿ ರವೆನ ಉಪಯೋಗಿಸಿ ಮಾಡುವಂಥದ್ದು. ಈಗ ಇದ್ರ ವಿಡಿಯೋ ನೋಡ್ತಾ ಹೋಗೋಣ. ಮೊದಲಿಂದ ಕೊನೆಯವರೆಗೂ ನೋಡಿದರೆ ಮಾತ್ರ ಗೊತ್ತಾಗೋದು. ಬನ್ನಿ ಕರ್ಗಡ್ಬು ಮಾಡೋಣ. ಈಗ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಅಳತೆಯಲ್ಲಿ ಪೇಣಿ ರವೆನ ಹಾಕಿದ್ದೀನಿ. ಈಗ ಚಿಟಿಕೆ ಉಪ್ಪು ಹಾಕ್ತೀನಿ. ಈಗ ನಾನು ಪೇಣಿ ರವೆಗೆ ತುಪ್ಪ ಹಾಕ್ತೀನಿ. ಒಂದು 3 ರಿಂದ 4 ಸ್ಪೂನಷ್ಟು. ಮೊದಲು ತುಪ್ಪದಲ್ಲೇ ಚೆನ್ನಾಗಿ ಅದು ಉಡ್ಕೋಬೇಕು. ಈಗ ನೋಡಿ, ಒಂದು ಸರಿ ಚೆನ್ನಾಗಿ ಕೈಯಲ್ಲಿ ಇದನ್ನು ತುಪ್ಪದ ಜೊತೆ ಮಿಕ್ಸ್ ಮಾಡೋಣ. ಹೀಗೆ ಮಾಡೋದ್ರಿಂದ ಕರ್ಗಡ್ಬು ಸ್ವಲ್ಪವೂ ಎಣ್ಣೆ ಕುಡಿಯೋಲ್ಲ. ನೋಡಿ, ಈ ಥರ ಉಡಿಟ್ಕೊಬೇಕು. ಈಗ ಸ್ವಲ್ಪನೇ ನೀರು ಹಾಕೋಣ. ಒಂದೇ ಸರಿ ಪೂರ್ತಿ ನೀರು ಹಾಕಬಾರ್ದು. ನೋಡಿ ಹೀಗೆ. ಈಗ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಬೇಕು. ನೀವು ಗಟ್ಟಿ ಕಲಸಿ ಆಮೇಲೆ ನಾದಬೇಕು. ಆವಾಗ ತುಂಬ ಗರಂ ಬರುತ್ತೆ ಕರ್ಗಡ್ಬು. ಈಗ ನೋಡಿ, ಸ್ವಲ್ಪ ನೀರು ಹಾಕ್ತೀನಿ, ಮತ್ತೆ ಕಲಿಸ್ತೀನಿ. ಚಪಾತಿ ಹದದ ಹಾಗೆ, ಆದರೆ ಅದಕ್ಕಿಂತ ಸ್ವಲ್ಪ ಗಟ್ಟಿ. ನೀರು ಹಾಕಿದಾಗ ಒಂದು ಹದದಲ್ಲಿ ಮುದ್ದೆ ಮಾಡೋಕ್ಕೆ ಬರುತ್ತೆ. ಆವಾಗ ಗೊತ್ತಾಗುತ್ತೆ ನಮಗೆ. ನಂತರ ನೀರು ಹಾಕೋದು ನಿಲ್ಲಿಸಿ ಚೆನ್ನಾಗಿ ನಾದ್ತಾ ಬರಬೇಕು. ಫಸ್ಟು ಬೆರಳಲ್ಲಿ, ನಂತರ ಹಸ್ತದಲ್ಲಿ, ಹೀಗೆ. ಈಗ ನೋಡಿ, ಹಿಟ್ಟನ್ನು ಗಟ್ಟಿ ಮುದ್ದೆ ಥರ ಮಾಡಿಟ್ಕೊಬೇಕು. ಈಗ ನೋಡಿ, ಗಟ್ಟಿ ಮುದ್ದೆ ಆಗಿದೆ. ಎರಡೂ ಕೈಯಲ್ಲಿ ಈ ಮುದ್ದೆನ ಚೆನ್ನಾಗಿ ನಾದಬೇಕು. ಫಸ್ಟ್ ಬೆರಳು, ನಂತರ ಹಸ್ತ. ಪೇಣಿ ರವೆ ಅಷ್ಟು ಬೇಗ ಸ್ಮೂತ್ ಆಗೋಲ್ಲ. ನೋಡಿ, ಈಗ ಕಲಸಿ ಸ್ಮೂತಾಗಿದೆ. ಈಗ ಒಂದು ಪ್ಲೇಟ್ ಮುಚ್ಚೋಣ. 1/4 ಗಂಟೆ ಬಿಟ್ಟು ಇದನ್ನು ಒತ್ತೋಣ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಹೋಳಷ್ಟು ಕಾಯಿ ಹೂವು ಹಾಕಿದ್ದೀನಿ. ಕಾಯಿ ಹೂವನ್ನ ಸ್ವಲ್ಪ ಹುರಿಬೇಕು. ಅದರಲ್ಲಿ ನೀರಿನ ಅಂಶ ಇದ್ದರೆ ಹೋಗಬೇಕು. ಹೀಗೆ ಸ್ವಲ್ಪ ಹುರಿದು ಬೆಲ್ಲ ಹಾಕಿದಾಗ ಹೂರಣ ಬೇಗ ಪಾಕ ಬಂದುಬಿಡುತ್ತೆ. ಈಗ ಅಳತೆಯಲ್ಲಿ ಉಂಡೆ ಬೆಲ್ಲ ತೊಗೊಂಡಿದ್ದೀನಿ. ಮಧ್ಯೆ ಪ್ಲಾಸ್ಟಿಕ್ ಇಟ್ಕೊಂಡು ಈಗ ಕಲ್ಗುಂಡಲ್ಲಿ ನಾನು ಅದನ್ನು ಪುಡಿ ಮಾಡ್ತೀನಿ. ಈಗ ಈ ಬೆಲ್ಲದ ಪುಡಿನ ಕಾಯಿ ಹೂವಿನ ಜೊತೆ ಹಾಕೋಣ. ಹೀಗೆ ಕಾಯಿ ಹೂವಿನ ಜೊತೆ ಬೆಲ್ಲ ಹಾಕಿದಾಗ ಸೌಟಲ್ಲಿ ಸ್ವಲ್ಪ ತಿಕ್ಕಬೇಕು. ಆವಾಗ ಬೆಲ್ಲ ಪುಡಿ ಆಗುತ್ತೆ. ನಂತರ ಸ್ವಲ್ಪ ಹುರಿದಾಗ ಬೆಲ್ಲ ಆ ಬಿಸಿಗೆ ನೀರು ಹಾಕ್ತಾ ಬರುತ್ತೆ. ಕಾಯಿ ಹೂವಿನ ಜೊತೆ ಬೆಲ್ಲವನ್ನು ಮಿಕ್ಸ್ ಮಾಡಿದಾಗ ಬೆಲ್ಲ ಸ್ವಲ್ಪ ಕರಗ್ತಾ ಬರುತ್ತೆ. ನೋಡಿ, ಮಧ್ಯ ಒಂದೊಂದು ಪೀಸುಗಳು ಬೆಲ್ಲ ಹಾಗೆ ಇದೆ. ಈಗ ನೋಡಿ, ಸಣ್ಣ ಪಾಕ ಬರ್ತಾ ಇದೆ. ಮತ್ತೊಮ್ಮೆ ಹೀಗೆ ಹುರಿಯೋಣ. ಡಬ್ಬದ ಬೆಲ್ಲಕ್ಕಾದರೆ ನಾವು ಉಪ್ಪು ಹಾಕ್ತೀವಿ. ಇಲ್ಲಿ ಉಂಡೆ ಬೆಲ್ಲಕ್ಕೆ ಹಾಕೋಲ್ಲ, ಯಾಕಂದ್ರೆ ಉಂಡೆ ಬೆಲ್ಲ ಸ್ವಲ್ಪ ಉಪ್ಪಾಗಿರುತ್ತೆ. ಈಗ ನೋಡಿ, ಪಾಕ ಬರೋಕ್ಕೆ ಶುರುವಾಯಿತು. ಈ ಬೆಲ್ಲದ ಪಾಕ ಗೊತ್ತಾಗೋದು ಹೇಗೆ ಅಂದರೆ, ಸಟ್ಕದಲ್ಲಿ ತುಂಬಿ ಹೀಗೆ ಬಿಟ್ಟಾಗ ಅದು ಸಟ್ಕಕ್ಕೆ ಹಿಡ್ಕೋಬಾರ್ದು. ಅದೇ ಹದ. ಬೆಲ್ಲದ ಹದ ಯಾವಾಗಲೂ ಹೀಗೆ ಉದುರುದ್ರಾಗಿರಬೇಕು. ಇಲ್ಲ ಅಂದರೆ ಹಾಳೆ ಒಳಗೆ ಬೆಲ್ಲ ತುಂಬಿದಾಗ ನೀರಾಗಿಬಿಟ್ರೆ ಅದು ಬಿಟ್ಕೊಳ್ಳುತ್ತೆ. ಕಲಸಿರೋ ಹಿಟ್ಟು ತಗೊಂಡು ಮತ್ತೊಮ್ಮೆ ಚೆನ್ನಾಗಿ ನಾದೋಣ. ಸಣ್ಣ ಲಿಂಬೆಹಣ್ಣಿನ ಗಾತ್ರದ ಉಂಡೆ ತಗೊಂಡು ಮತ್ತೆ ಚೆನ್ನಾಗಿ ನಾದಬೇಕು. ಈಗ ಉಂಡೆನ ಸ್ವಲ್ಪ ನೋಡಿ ಹೀಗೆ ಅಗಲ ಮಾಡ್ಕೊಬೇಕು. ಹಾಕಿ ಊಡಿ ಹಿಟ್ಟನ್ನು ಕಲಸಿರೋದ್ರಿಂದ ಇದಕ್ಕೆ ಲಟ್ಸೋಕ್ಕೆ ಹಿಟ್ಟು ಸಹಿತ ಬೇಡ, ಎಣ್ಣೆ ಬೇಡ, ಏನೂ ಬೇಡ. ಈಗ ನೋಡಿ, ಫಸ್ಟು ಓವೆಲ್ ಶೇಪಲ್ಲಿ ನಾವು ಒತ್ತಬೇಕು. ಸ್ವಲ್ಪ ನಂತರ ಅಗಲ ಮಾಡಬೇಕು. ಹೀಗೆ ಒತ್ತುತ್ತಾ ಹೋಗೋಣ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನೋಡಿ ಎಷ್ಟು ನೀಟಾಗಿ ಬಂತು ಅಂತ ಒತ್ತಿದಾಗ. ಹಾಳೆಗಳನ್ನು ಲಟ್ಟಿಸ್ಕೊಂಡಾಯಿತು. ಈಗ ಇದಕ್ಕೆ ಹೂರಣ ಹಾಕ್ತಾ ಬರೋಣ. ತುಂಬ ಹೂರಣನೂ ಹಾಕಬಾರ್ದು, 1 ಸ್ಪೂನ್ ಅಷ್ಟೇ. ಹಾಕಿದ ಕೈಯಲ್ಲಿ ಹೀಗೆ ಎಳಿಬೇಕು. ನಂತರ ಹಾಳೆಗಳನ್ನು ಮಡಚೋಣ. ಮಡಚಿ ಒಂದು ಸರಿ ಪ್ರೆಸ್ ಮಾಡಿದರೆ ಸಾಕು, ಅದು ಅಂಟ್ಕೊಂಡ್ಬಿಡುತ್ತೆ. ನೋಡಿ, ನಾನು ಹೀಗೆ ಕಾಯಿ ಹೂವನ್ನು ಹಾಕಿ ಸ್ವಲ್ಪ ರೆಡಿ ಮಾಡ್ಕೊಬೇಕು ಕರಿಬೇಕಾದ್ರೆ. ಕೆಲವರು ಹಾಲನ್ನು ಹಚ್ಚುತ್ತಾರೆ ಫೋಲ್ಡ್ ಮಾಡಬೇಕಾದ್ರೆ. ನಾನು ಏನೂ ಹಾಕೋಲ್ಲ, ಹಾಗೆ ಪ್ರೆಸ್ ಮಾಡ್ತೀನಿ. ಈಗ ನೋಡಿ, ಎಲ್ಲವನ್ನು ಹೀಗೆ ಹಾಳೆಗಳನ್ನು ಅಂಟಿಸಿದ್ದೀನಿ. ಸಾರಿ, ಈ ಕರ್ಗಡ್ಬು ಕರಿಯಕ್ಕೆ ಹಾಕಿದಾಗ ಬಿಟ್ಕೊಳ್ಳೋದು ಉಂಟು ಎಣ್ಣೆ ಜೊತೆ. ಈಗ ನೋಡಿ, ನಾನು ಹೀಗೆ ಅಂಟಿಸಿದ ತಕ್ಷಣ ಅದನ್ನು ತುದಿಯಿಂದ ಪ್ರಾರಂಭ ಶುರು ಮಾಡ್ತೀನಿ. ಫೋಲ್ಡ್ ಮಾಡ್ತಾ ಬರ್ತೀನಿ, ಒಂಥರ ಜಡೆ ಹೆಣದಾಗೆ. ಆವಾಗ ಅದು ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ.
ಕರೆದಾಗ ಸ್ವಲ್ಪನೂ ಬಿಟ್ಕೊಳ್ಳಲ್ಲ. ನೋಡಿ ಹೀಗೆ ನೋಡೋಕ್ಕೂ ತುಂಬ ನೀಟಾಗಿ ಚಂದವಾಗಿ ಕಾಣುತ್ತೆ. ಮೈದಾ ಹಾಕಿ ಹಾಳೆಗಳನ್ನು ಒತ್ತಿದರೆ ಅದು ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಮತ್ತು ಎಲಾಸ್ಟಿಕ್ ಥರ ಅದು ಎಳೆಯುತ್ತೆ. ಈಗ ನೋಡಿ ಪೇಣಿ ರವೆ ಉಪಯೋಗಿಸಿ ನಾನೀಗ ಹಾಳೆಗಳು ಹಾಕಿ ತುಂಬಿಟ್ರೆ ಸುಮಾರು ಒಂದು 1/4 ಗಂಟೆವರೆಗೂ ಏನೂ ಆಗೋಲ್ಲ, ಹಾಗೇ ಇರುತ್ತೆ. ಅದು ಟೇಸ್ಟು ಸಹ ನೋಡಿ ಎಷ್ಟು ನೀಟಾಗಿದೆ ಅಂತ, ಬಿಚ್ಕೊಳ್ಳೋದೇ ಇಲ್ಲ ಇದು. ಈಗ ಹೆಣೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕರಿಯೋಕ್ಕೆ ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ, ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾಯಬೇಕು. ಈಗ ಒಂದೊಂದನ್ನೇ ಎಣ್ಣೆ ಬಾಣಲೆಗೆ ಹಾಕ್ತಾ ಬರೋಣ. ಉರಿ ಮಾತ್ರ ಈಗ ಸಣ್ಣಕ್ಕಿರಬೇಕು, ಅದು ನಿಧಾನವಾಗಿ ಕರಿಬೇಕು. ಎಷ್ಟು ಸಣ್ಣ ಉರಿಲಿ ನೀವು ಕರ್ಗಡಬನ್ನ ಕರಿತೀರೋ ಅಷ್ಟು ಗರಮ್ ಬರುತ್ತೆ. ಹೀಗೆ ನೋಡಿ ಎಣ್ಣೆಗೆ ಹಾಕಿದಾಗ ಎಷ್ಟು ಚೆನ್ನಾಗಿ ಉಬ್ಕೊಂಡಿದೆ ಅಂತ. ಇದೆಲ್ಲವೂ ತುಪ್ಪ ಹಾಕಿ ಕಲಸಿದ್ದಕ್ಕೆ. ಈಗ ನೋಡಿ ಒಂದ್ಸರಿ ಮುಚ್ಚಾಕೋಣ. ಜಾಸ್ತಿ ಗರಮ್ ಬೇಕಂದರೆ ಸ್ವಲ್ಪ ಜಾಸ್ತಿ ಕಾಯಿಸಿದರೆ ಸರಿ. ನೋಡಿ ಈಗ ಗರಮ್ ಆಗ್ತಾ ಬಂತು. ಎಣ್ಣೆಯಿಂದ ತೆಗೆಯೋಣ. ಬಾಣಲೆಯಲ್ಲಿ ಎಷ್ಟು ಎಣ್ಣೆ ಇಟ್ಟಿದ್ನೋ ಅಷ್ಟೇ ಇದೆ, ಸ್ವಲ್ಪನೂ ಕರ್ಗಡಬು ಎಣ್ಣೆ ಕುಡಿದಿಲ್ಲ. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಕರ್ಗಡಬನ್ನು ಹಿಂಗೆ ಒತ್ತಿದ್ರೂ ಸಹಿತ ಎಣ್ಣೆ ಅಂಶ ಇಲ್ಲ. ಬರೀ ಪೇಣಿ ರವೆ ಉಪಯೋಗಿಸಿ ನಾನು ಮಾಡಿದ್ದು. ನೀವು ಸಹ ಇದೇ ಹದದಲ್ಲಿ ಮಾಡಿ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಕ್ಕಾಗಿ ಕಾಯ್ತಾ ಇರಿ. ಧನ್ಯವಾದಗಳು.